ಸುಜಾತ, ಯಾಕೆ ಬೇಕಂಗೆ ಇಲ್ಲಿ ಕೂತಿಯಲ್ಲ? ನಡಿ ಅಡ್ಡಾಗ. ಏನು ಇದು ಹೊಟ್ಟೆ ಬಿಟ್ಕೊಂಡು ಹಿಂಗೆ ಕುಂದಿರ್ತಿದಿ ನಿನ್ನ? ಅಯ್ಯೋ ಅತ್ತಿಯರ, ಈಗ ಊಟ ಮಾಡಿದೇನ್ರಿ. ನನಗೆ ಸಾಕಾತು, ಯಾಕೋ ಹೊಟ್ಟೆ ಉಬ್ರದಂಗ ಆತು. ಅದಕ್ಕೆ ಇಲ್ಲಿ ಸ್ವಲ್ಪ ಹೊತ್ತು ಗಾಳಿ ಕುಂದ್ರಣ ಅಂತ ಕೂತೀನ್ರಿ. ಮಕ್ಕೊಂಡ್ರೆ ಮತ್ತೆ ಎದಿ ಬಂದಂಗ ಆಗತ್ರಿ ಅತ್ತಿಯರ. ಒಲ್ಲಾನು ಮಕ್ಕೋಣಕ ಆತವಾ ಕಂಬಕ್ಕೆ ಆಸರ ಮಾಡ್ಕೊಂಡ್ರ ಕುಂದ್ರು, ಹಿಂಗೆ ಕುಂತ್ರೆ ಹೆಂಗಂತೀನಿ ನಾನು. ಇನ್ನೊಂದು 2 ನಿಮಿಷ ರೀ, ಈಗ ಊಟ ಮಾಡಿನಲ್ಲ ಅದಕ್ಕೆ ಕುಂತೀನಿ. ಹೊಕ್ಕಿನಿ, ಈಗ ಹೋಗಿ ಒಳ ಮಕ್ಕೊಂಡ ಬಿಡ್ತೀನಿ ರೀ. ಒಂದು 2 ನಿಮಿಷ ರೀ ಅತ್ತಿಯರ. ಅವ ಬಾರಪ್ಪ, ನೀ ಉಂಡೆ? ಹ್ಞೂ, ನನಗೆ ಹಚ್ಕೊಟ್ಟು ಆಕಿ ಉಂಡ್ಲು. ನೀ ಉಂಡು ಹೋಗಿದ್ದೇನು ಹೊರಗೆ? ಹಂಗ ಹೋಗಿದ್ದೆ? ಇಲ್ಲಪ್ಪ, ನಾನು ಒಂದಿಟ್ಟು ಕೆಲಸ ಐತಿ, ಅವರು ಬಿದ್ರಾರ ಮನ್ಯಾಗ ಹೋಯ್ ಬರ್ತೀನವ ಅಂತ ಹೇಳಿ ಉಂಡ ಹೋದ್. ನಾನು ಬಿಡ್ಲಿಲ್ಲ. ಉಂಡು ಹೋರಿ ಹತ್ಯಾರ ಅಂದ್ಲ. ಅಡಿಗೆ ಗೀತಿ ಎಲ್ಲ ಆಗೈತಿ ಅಂತಂದು ಅದಕ್ಕೆ ಉಂಡು ಹೋದೆ. ಆತು ತಗೋ. ಆಕಿನ ಕುಂದ್ರಿಸ್ಕೊಡ್ಬೇಡ. ಆಕಿ ಒಟ್ಟು ಕುಂತು ಬಿಡ್ತಾಳೆ ನೋಡು. ಎಷ್ಟು ಹೇಳ್ತೀನಿ ನಾನು, ಬೆನ್ನು ನೋವು ಆಗತ್ತೆ. ಈಗ ಆಕಿಗೆ ಏನು ಅನ್ಸೋದಿಲ್ಲ. ಅಡ್ಡಾದ್ರೆ ಆಗತ್ತಪ್ಪ. ಅಡ್ಡಾಗಕ್ಕ ಒಳ್ಳೆ ಹೊಟ್ಟೆ ಇಟ್ಕೊಂಡು ಕುಂತು ಬಿಡ್ತಾಳೆ ಬಾಗಿಲು ಮುಂದೆ. ಎಷ್ಟು ಹೇಳ್ತೀನಿ ನಾನು, ಕಣ್ಣಸರಾಗ ಒಟ್ಟ ಕೇಳಿದ್ರು ಹುಡುಗಿ. ಅದಕ್ಕೊಂದು ಮ್ಯಾಗ ಒಂದು ಏನು ಹಾಕ್ಕೊಳೋದು ಇಲ್ಲ ಹೊಟ್ಟೆ ಮ್ಯಾಗ. ಅತ್ತಿಯರ, ಅದು ಇದು ಕುಂತೀನಲ್ರಿ, ಹಂಗೆ ಅನ್ಸತ್ರಿ. ಜಾಸ್ತಿ ಹೊಟ್ಟೆ ಬಂದೈತ ನನ್ನಂಗ. ಎಲ್ಲಡಿಕೆ ಹಾಕ್ಕೊಂಡೆನವ? ಎಲ್ಲಡಿಕೆ ಹಾಕೊಂತ ಇದ್ನಲ್ಲ. ಇಲ್ರಿ ಅತ್ತಿಯರ, ಮರುತ್ತೆ. ಅದ್ರಾಗ ಎಲ್ಲಡಿಕೆ ಡಬ್ಬ್ಯಾಗ ಒಂದ್ರದಾಗ ಅಜ್ವಾನ ಇಟ್ಟೀನಿ, ಒಂದ್ರದಾಗ ಅಡಿಕೆ, ಒಂದ್ರದಾಗ ಯಾಲಕ್ಕಿ, ಸುಣ್ಣ, ಎಲಿ ಎಲ್ಲ ತಂದಿಡ್ತೀನಿ ಹಾಕೊಳ್ಳಕ್ಕ. ಒಂದಿಟ್ಟು ಜೀರ್ಣನೂ ಆಗತ್ತ. ಮೊದ್ಲ ಬಸರಿದ್ದಾಗ ತಿಂದಿದ್ದು ಅರ್ಗದಲ್ಲ ಅಂತಂದು ನೀ ನೋಡಿದ್ರ ಒಟ್ಟ ಎಲ್ಲಡಿಕೆ ಮುಟ್ಟಬಾರ್ದಂತೀವ. ಅತ್ತಿಯರ, ಎಲ್ಲ ಅಡಿಕೆ ತಿಂದ್ರೆ ನಂಗೆ ತಲೆ ತಿರುಗ್ದಂಗೆ ಆಗತ್ರಿ. ಇದು ಒಂದು ಹೇಳ್ತೀನಿ ನೋಡು. ಅದು ತಿಂದ್ರೆ ಇದಾಗತ್ರಿ, ಇದು ತಿಂದ್ರೆ ಅದಾಗತ್ರಿ. ನಾವಲ್ಲನ ತಿಂದಾರು ಮಾಡಿದಾರ. ಅದು ಹೆಂಗೆ ತಲೆ ತಿರುಗುತ್ತ? ಒಂದು ಕೆಲಸ ಮಾಡು, ಕರಿ ಎಲೆ ಹಾಕಿ ಬಿಡ, ಅಂಬಡಿ ಎಲೆ ಇಕ್ಕೆ. ಹಂಗೆ ಮಾಡ್ತೀಯಾ? ಆತು ಅವ್ರೆ, ಹಾಕೋತೀನಿ. ಅಪರ ಯಾರು ಬರ್ರಿ? ಅವರ ನಾನ್ರಿ ಗುರ್ಸಿದ್ದ. ಬಾರ ಗುರ್ಸಿದ ಬಣ್ಣ, ಬಾ ಕುಂದ್ರ ಬಾ. ಅದು ಅವರ, ನಾನು ಅಪ್ಪರ್ಗೆ ಒಂದು ವಿಷಯ ಹೇಳ್ಬೇಕಾಗಿತ್ರಿ, ಅದಕ್ಕೆ ಬಂದೇನ್ರಿ. ಬಾಯಪ್ಪ ಅಣ್ಣ, ಇಚ್ಚಕ್ ಬಾ, ಕುಂದ್ರ ಬಾ. ಚಾ ಕುಡಿವಂತಂತ ಚಾ ಕೆಡ್ತೇನೆ. ಅಯ್ಯ ನನ್ನ ಹಡ್ದವ್ವ, ಬೇಡ. ಈಗ ಊಟ ಮುಗಿಸ್ಕೊಂಡ ಬಂದ್ಯಾನ. ನಾನು ಒಂದಿಟ್ಟು ಕೆಲಸ ಇತ್ತಂತಂದು ಇದಕ್ಕೆ ಹೋಗಿದ್ದೆ. ಏನು, ನಮ್ದು ತಹಸೀಲ್ದಾರ್ ಆಫೀಸಿಗೆ ಹೋಗಿದ್ನ್ಯಾನ. ಅಲ್ಲಿ ನಾಡ್ ಕಚೇರಿಗೆ ಹೋಗಿದ್ನಲ್ಲ. ಹಂಗ ಬಂದಾತ್ನ ಈಗ ಉಂಡಾತ್ನ ಹೊರಗೆ ಬಿದ್ದು ನೋಡು. ಆ ವಿಷಯ ಮೊದ್ಲು ನಮ್ಮ ಸಣ್ಣ ಸಾವ್ಕರಿಗೆ ಹೇಳಿ ಆಮೇಲೆ ಹೊಲದ ಕಡೆಗೆ ಹೋದ್ರಾತ ಅಂತಂದು ಬಂದ್ಯ. ಅಪ್ಪಾರ, ವಿರೂಪಾಕ್ಷಪ್ಪಣ್ಣರ, ಒಂದಿಟ್ಟು ಬರ್ರಿ. ಏನು ಗುರ್ಸಿದಪ್ಪಣ್ಣ, ಏನು ವಿಷಯ? ಇಲ್ಲ ಹೇಳು, ಅದೇನು ಅಂತ ಗುಟ್ಟ? ಯಪ್ಪ ಸೌಕರ, ಬೇಸರ ಮಾಡ್ಕೊಬಿಡಪ್ಪ. ನನಗೆ ಅವ್ರ ಮುಂದೆ ಹೇಳೋದು ಆಗೋದಿಲ್ಲ. ಆಮೇಲೆ ಎಲ್ಲರ ಮುಂದೆ ಹೇಳೋ ವಿಷಯನೂ ಅಲ್ಲ. ಅದಕ್ಕೆ ಒಂದಿಟ್ಟು ಆತಡಿ ಬಂದೆ. ಮೆಲ್ಕ್ ಬರ್ರಿ, ಇತ್ಲಾಗ ಬರ್ರಿ. ಹಾಂ ನನಗೆ ಅಡ್ಡಾಡ್ ರೂಢ ಐತಿ ನಮ್ಮ ಮನ್ಯಾಗ. ಯಾಕ ಬಿ ಕಿಡಿಯಾಕತ್ತಾವ ನೋಡು. ಅತ್ತಿಯರ, ಏನಿರ್ಬೋದ್ರಿ ವಿಷಯ? ಏನೈತನವ ನನಗೂ ಗೊತ್ತಿಲ್ಲ. ಏನ ಒಟ್ಟು ಮಾತಾಡಕ್ಕೆ ಹೋಗ್ಯಾರ ನೋಡಿ ಇಬ್ರು. ನೀ ನಡಿ, ಒಳಗೆ ನಡಿ, ಇರ್ವಲ್ದಕ್ಕ. ಎಲ್ಲಡ್ಕೆ ಹಾಕೊಂಡು ನಡಿ, ಮತ್ತೆ ಹೇಳ್ತೇನೆ. ತಡ್ರಿ, ಏನ್ ವಿಷಯನ ಏನ? ಸುಮ್ಮನೆ ನಂಗೂ ಗಾಬರಿ ಮಾಡಕತ್ತಾನ ಗುಡ್ಸಿದಪ್ಪ ಅಣ್ಣ. ಏನಿಲ್ಲ ಬಿಡ, ಏನಾರ ಇರ್ತಾವ ಹಾಗ. ಗಂಡಸರು ಏನಾರ ಇರ್ತಾವ, ಗಂಡ್ಮಕ್ಳು ಎದಕ್ಕೆ ನೀನು ತೆಲಿಕೇಶನ್ ತಿಂತೀನಿ ನಾನು. ಹಿಂಗ ನೋಡು, ಒಟ್ಟು ಹಾಟ್ ಹವಲತ್ತಿ. ಅದೇನಂತಾರಲ್ಲ, ಊರ್ ಚಿಂತಿ ಮಾಡಿ ಮುಲ್ಲ ಸೊರ್ಗಿದ್ನಂತ, ಹಂಗಾತ್ ನೋಡಿ ನಿಂದ. ಹೇಳಿ ಗುರ್ಸಿದಪ್ಪಣ್ಣ, ಏನು ವಿಷಯ? ಸಾವ್ಕಾರ, ನಾನು ಬಂದು ಚಾಡ ಹೇಳ್ತೀನಿ ಅಂತ ಅನ್ಕೋಬೇಡ್ರಿ. ವಿಷಯ ಹೇಳಕತ್ತೀನಿ, ನೀವು ಒಂದೀಟು ಎಚ್ಚರಿಕೆಯಿಂದ ಇದ್ರೆ ಚಲೋ ರೀ. ಅಂದ್ರೆ ಈಗ ಅವರದ್ರಲ್ರಿ, ನಮ್ಮ ಸುಜಾತ ಅವ್ರ ಅಕ್ಕನ ಗಂಡ ಅವತ್ತು ಬಂದಿದ್ರು ನೋಡ್ರಿ. ನಮ್ಗೆ ಗೊತ್ತದಾರ್ರಿ ಅವರು, ಚಂದ್ರಪ್ಪಣ್ಣ. ಆತ ಆಕಿ ನಮ್ಮೂರಾಗ ಕುಣಿಯಕ್ಕೆ ಬಂದಿದ್ಲಲ್ರಿ, ರೂಪವತಿ. ಏನ ರೂಪೋದಿನ? ಗುರ್ಸಿದಪ್ಪಣ್ಣ ಬಾ ಇಲ್ಲಿ. ಅತ್ತಿಯರ, ರೂಪದಿರಿ? ಒಂದಿಟ್ಟು ತಡ್ಕೊಡವ. ನಿಂಗೆ ಮಾಡ್ದಂದ್ರೆ ಹೊಟ್ಟಾಗಿನ ಕೂಸಿಗೆ ಏನು ನಾನಾ ಕೂತ್ಕೊಂಡು ಕೂಸಿಗೆ ತ್ರಾಸ ಮಾಡ್ಲ? ಮತ್ತೀಗ ನಿನ್ನ ಮುಂದೆ ಮಾತಾಡಕರೇಕತ್ತೀನಿಲ್ಲ, ಅದೇನನ್ನದು ತಡ್ಕ. ಯಾಕೆ ಗಾಬ್ರಿಕ್ಕಿ ಸುಜಾತ? ಆತೇನು ಹೇಳಕತ್ತಾನಂತರ ಕೇಸ್ಕೋ. ಇವ ನನ್ನ ಹಡ್ದವ, ಇರೋ ವಿಷಯನ ನಿನ್ನ ಮುಂದೆ ಹೇಳ್ತೆ ನೋಡು. ಈ ವಿಷಯ ನಂಗೆ ಹೇಳಕ್ಕೆ ಒಂದಿಟ್ಟು ಮುಜುಗರ ಆಗುತ್ತಾ, ಅದಕ್ಕೆ ನಾನು ಅಪ್ಪರ ಮುಂದೆ ಹೇಳಕತ್ತಿದ್ದೆ. ಮತ್ತು ನೀನು ಗಾಬ್ರಿಗಿದ್ದು ನೋಡಿ ನಾನು ಅವ್ರ ಕರೆದಿದ್ದು ನೋಡಿ ಒಳ ಬಂದೆ.
ನಿಮ್ಮ ಅಕ್ಕರ್ ಗಂಡದಾರಲ್ಲವ ಚಂದ್ರಪ್ಪಣ್ಣರು ಅವರು ಆಕಿ ಕುಣ್ಯಾಕ್ ಬಂದಿದ್ಲಲ್ಲ ಮೂರಾಗಿದ್ಲಲ್ಲ ಆ ಕಡೆ ಮನಿ ಮಾಡಿಕೊಟ್ಟಿದ್ರು ನೋಡಿ ಊರೊಳಗ ಆಕಿ ಹೆಸರಿಗೆ ಅರ್ಧ ಎಕರೆ ಹೊಲ ಹಚ್ಚಕ ತಹಸೀಲ್ದಾರ್ ಕಚೇರಿ ಕರ್ಕೊಂಬಂದಿದ್ರು ನೋಡು ಈಗ ನನಗೆ ಗೊತ್ತಾಗಿನೂ ನಿಮ್ಗೆ ಹೇಳಿಲ್ಲ ಅಂದ್ರೆ ನೀವು ನಾಳೆ ಅಪ್ಪಿತಪ್ಪಿ ನನಗೆ ಗೊತ್ತಿತ್ತಂತ ನಿಮಗೆ ಗೊತ್ತಾಗಿ ನೀವು ಮತ್ತು ನನ್ನನ್ನು ಪ್ರಶ್ನೆ ಮಾಡಬಾರ್ದು ಯಾಕಪ್ಪ ಹಿಂಗೆ ಹೇಳಿಲ್ಲ ಗುರುಸಿದಪ್ಪಣ್ಣ ಅಂದ್ರೆ ಅದಕ್ಕೆ ನಿಮ್ಗೆ ಹೇಳೋಣ ವಿಷಯ ಅಂತ ಬಂದು ನೋಡ್ರಿ. ಕರೆ ಹೇಳಕತ್ತೀಯ ಗುರುಸಿದ್ದಪ್ಪಣ್ಣ? ಯವ್ವ ನಾನು ಯಾಕೆ ಸುಳ್ಳು ಹೇಳ್ಬೆ ಯಾಕೆ ಸುಳ್ಳು ಹೇಳು ಈಗ ಪಾಪ ಅದು ಹೆಣ್ಮಗಳು ನಾನು ನೋಡಿನಲ್ಲ ನಿಮ್ಮ ಅಕ್ಕಾರನ್ನ ಅದು ಈ ಹೆಂಗ ಜೀವನ ಕಟ್ಕೊಂಡು ಹೊಂಟಾರ ಹೆಣ್ಮಕ್ಳು ಜೀವನ ಹಾಳು ಮಾಡಬಾರ್ದು ಅರ್ಧ ಆಸ್ತಿನ ಹಚ್ಚಕತ್ತಾರ ಯವ್ವ. ಆಗೋಲ್ದಕ್ಕಪ್ಪ ತಲೆ ಕೆಶಬೇಡ ಗುರ್ಸಿದಪ್ಪಣ್ಣ ಮತ್ತು ಬೇರೆ ಯಾರಿಗೂ ಈ ವಿಷಯ ಹೇಳ್ಬೇಡ. ನೀವು ಚಲೋ ಕೆಲಸ ಮಾಡಿದೆ. ಇವ್ರಿಗೆ ಹೇಳೋದು ಬಿಟ್ಟು ಬಂದು ನಮ್ಗೆ ವಿಷಯ ಮುಟ್ಸಿದ್ದು ಭಾಳ ಒಳ್ಳೆ ಕೆಲಸದ. ಆಮೇಲೆ ಇವ್ರಿಗೆ ಹೇಳಿ ಅವ್ರಿಗೆ ಹೇಳಿ ಆಮೇಲೆ ಅಮ್ಮಗೆ ಹತ್ತಿ ಅಮ್ಮನ ಗುಡ್ಸ್ಲಿಕ್ಕೆ ಹತ್ತಿ ಇಡೀ ಊರ ಬೆಂಕಿ ಹತ್ತದ ಬೇಡ. ನೀ ಮಾಡಿದ್ದು ಚಲೋ ಐತಿ. ಒಂದು ಕೆಲಸ ಮಾಡು, ಈಗ ಸಂಜೆ ಗಡ್ಸೆ ಬಾ. ನನಗೂ ಬ್ಯಾಸರಾಗಿದ್ದು, ನಾನು ಒಂದಿಟ್ಟು ಬೇರೆ ಕೆಲಸದ ಮ್ಯಾಗ ಹೊಲಕ್ಕೆ ಹೋಗಿದ್ದೆ. ಈ ಸಂಜೆ ಮುಂದೆ ಬಾ, ಒಂದೆರಡು ಪಡ್ಸೇರು ಇವನು ಒಯ್ಯುವಂತೆ ಜೋಳನ. ಏನು ಯಾರಿಗೂ ಹೇಳ್ಬೇಡಿ ಈ ವಿಷಯನ. ಅರ್ಧ ಎಕರೆ ಹೊಲ ಹಚ್ಚಕ್ಕೆ ಬಂದಿದ್ನಾ ಕೇಸರ್ಲೆ ನಮ್ಮ ಸುಜಾತ ಅವ್ರ ಅಕ್ಕನ ಗಂಡ. ನನ್ನ ಹಡ್ದವ ನಾ ಸುಳ್ಳು ಹೇಳಕತ್ತಿಲ್ಲ ಯವ್ವ. ನನ್ನ ಮೊಮ್ಮಕ್ಕಳು ಆಣೆಗೂ ಕರೆನ ಯವ್ವ. ನಾವು ಉಣ್ಣ ಭೂಮ್ತಾಯಿ ಆಣೆಗೂ ಕರೆನ ಯವ್ವ. ಆ ಯಪ್ಪಗ ನಮ್ಮ ಚಂದ್ರಪ್ಪಣ್ಣಗ ನಾ ಯಾರಂತ ಗೊತ್ತಿಲ್ಲ. ನನಗೆ ಗೊತ್ತಲ್ಲ ನಮ್ಮ ಗೌಡ್ರ ಬೀಗ್ರ ಅನ್ನೋದು. ನನಗೆ ಯಾಕೆ ಗೊತ್ತಾಗೋದಿಲ್ಲ? ನನಗೆ ಗೊತ್ತೈತಿ. ಹಿಂಗೆ ನಮ್ಮ ಇವ್ರಿಗೆ ಆ ಸಂಬಂಧಿಕರನ್ನ ಗೊತ್ತಾಯ್ತು, ನೋಡಿದೆ. ನೆಂಟ್ರಿ ಇವರು ಹೆಂಗೂ ನಾನು ಮಾತಾಡ್ಸೋಣ ಅನ್ನತ್ಲಿಗೆನ ಆಕಿ ಬಂದು ನನಗೆ ಆಕಿ ನೋಡತ್ಲಿಗೆನ ನಾನು ದಕ್ಕ ಅದೆ. ಅಯ್ಯೋ ಯವ್ವ ಅಂತ ನಿಂತು ನಾನು ಈಕಿನ ಯಾಕೆ ಕರ್ಕೊಂಬಂದ ನೀವ ಅಂತಂದು ಸುಮ್ಮನೆ ನಿಂತು ನೋಡಕತ್ತಿದ್ದಿ ಏನು ಮಾಡ್ತಾನಂತಂದು ಆಕಿ ಹೆಸರಲ್ಲೇ ಬರ್ತಾನೆ ನೋಡವ ಈಗ. ಗರೆ ಹೇಳತ್ತೇನು ಗುರುಸಿದ್ದಪ್ಪಣ್ಣ? ನಮ್ಮ ಮಾವ ಚಲೋ ಆಗ್ಯಾನ ಅಂದಿದ್ಲ ನಮ್ಮ ಅಕ್ಕ. ಕೂಸು ಹುಡ್ದಾಗಿದ್ದನು ಬದ್ಲಾಗ್ಯಾನವ, ಹೊಡೆಯೋದು ಬಡಿಯೋದು ಮಾಡೋದಲ್ಲ, ಹೆಂಡತಿ ಮಕ್ಕಳ ಮ್ಯಾಗ ಪ್ರೀತಿ ಐತಿ ಅಂತಂದಿದ್ದ. ಈಗ ರೂಪತಿ ಹಿಂದ್ ಬಿದ್ದಾನ. ಆಕಿ ಮಾಯನ ಹಂಗ ನಿನಗೆ ಗೊತ್ತಾಗಲ್ಲ ಸುಜಾತ. ಸಮಾಧಾನ ಮಾಡ್ಕೊ. ನಿನ್ನ ಹೊಟ್ಟೆ ಕೂಸೈತಿ, ತ್ರಾಸ ಮಾಡ್ಕೋಬೇಡ. ಗುರ್ಸಿದಪ್ಪಣ್ಣ ಹೊಂಡ್ ನೀನು. ನಾನು ಮಾತಾಡ್ತೇನೆ ನಿನ್ನ ಜೊತೆಗೆ. ಹೊಂಡ ಸಂಜೆ ಮುಂದೆ ಬಾ. ಮತ್ತೆ ಹೊತ್ತು ಉಂಟತ್ತೆ ಬಾ. ಮತ್ತೆ ಸಂಜೆ ಮುಂದೆ ಅಂದಿನಂತಂದು ಮೂರ್ಸಂಜಿಲ್ ಬಂದಿ ದೀಪ ಹಚ್ಚ ಹೊತ್ತಿಗೆ ಮತ್ತೆ ಕೊಡುದಿಲ್ಲ ನೋಡು ಕಾಳ ಕಡಿ. ಇಲ್ಲ ಹಡ್ದವ, ಬ್ಯಾಡ ಹಡ್ದವ. ನನಗ ಕಾಷ್ಟ ಅಂದಾಗ ನೀ ಕೈ ಹಿಡಿತಿದ್ದಿ. ನನಗೇನು ನಿನ್ನ ಕಾಳು ಕಡಿ ಬ್ಯಾಡ. ಸಂಸಾರ ಸರಿ ಹೋದ್ರೆ ಸಟ್ಟ ಸಾಕಾಗೈತಿ. ಆತು, ನಾಳೆ ಸಂಜೆ ಮುಂದೆ ಯಾಕವ, ನಾಳೆ ಮುಂಜಾನೆ ಬರ್ತೀನಿ ಕೊಡುವಂತೆ ಅಂತವ. ನಾವು ನಿಮ್ಮಂತಾರ ಕೂಡ ಸಣ್ಣ ಪುಟ್ಟತ್ತು ತಿಂದು ಬದುಕಾರ ಯವ್ವ. ನಮಗೇನು ತಾಯಿ ನಿನ್ನ ಕರ್ಣೆ ನಮ್ಮೆ ಆಗಿದ್ರೆ ಅಟ್ಟ ಸಾಕಾಗೈತಿ. ಬರ್ತೀನಿ ವಾ ಸುಜಾತ, ಆರಾಮಿರು. ರೀ ಏನ್ರಿ ಇದು? ನಿಮಗ್ ಗಂಟು ಬಿದ್ದು ನಮ್ ಜೀವನ ಹಾಳು ಮಾಡ್ಬೇಕಂತ ಬಂದ್ಲ ಆಕಿ. ನೀನೇನ ಮಾಡಿ ಓಡ್ಸದ್ವಿ. ಈಗ ಅಲ್ಲಿ ಅಕ್ಕ ಜೀವನ ಹಾಳು ಮಾಡಾಕತ್ತಾಳಲ್ರಿ. ಅರ್ಧ ಎಕರೆ ಹೊಲ ಅಂದ್ರಿ ಏನಾತ್ರಿ? ಅವ್ರೇನ್ ಇದ್ದಾರಲ್ಲ ಮತ್ತೊಂದಲ್ಲ, ಅದ ಒಂದೂವರೆ 2 ಎಕರೆ ಹೊಲದಾಗ ದುಡ್ಕೊಂಡ್ ತಿನ್ನತ್ ನಮ್ಮ ಮಾವ. ಈಗ ಎಲ್ಲೋ ಗಂಟು ಬಿದ್ದಾಳಲ್ರಿ ನಮ್ಮ ಮಾವಗ. ಸಮಾಧಾನ ಮಾಡ್ಕೋ, ನಾವು ಅದಿವಿಲ್ಲ. ಏನಾರ ಮಾಡೋಣಂತ ಹಂಗೆ ಗಾಬರಿ ಆಕತ್ತಿದ್ದಿ. ಹಿಂಗೆ ತ್ರಾಸ ಮಾಡ್ಕೊಂಡ್ರಿ ಏನು ವಿಷಯನೂ ನಿನ್ ಮುಂದೆ ಹೇಳೋದಿಲ್ಲ ನೋಡು. ಮತ್ತೆ ಈಗ ಮೊದ್ಲ ನಾವು ಒಂದು ಕೂಸು ಕಳ್ಕೊಂಡು ನಮ್ಮ ಹಣೆ ಬರ ಹೆಂಗಾಗಿತ್ತು ಅನ್ನೋದು ನಿನ್ಗೆ ಗೊತ್ತಿಲ್ಲ. ಹೌದವ ಸುಜಾತ, ನಾ ಅದೇನಿಲ್ಲಿನ ಏನು ಕೈಕಾಲು ಗಟ್ಟದವ ನಿಮ್ಮ ಅತ್ತಿವು. ನಿನ್ನ ಜೀವನ ಸರಿ ಮಾಡ್ದಾಕಿಗೆ ನಿಮ್ಮ ಅಕ್ಕನ ಜೀವನ ಸರಿ ಮಾಡಕ್ ಬರೋದಿಲ್ಲ ನನಗೆ. ಆಕಿನ್ನ ರೂಪ್ ಮತ್ತಿನ್ನ ಇಲ್ಲಿ ನಮ್ಮ ಕಡೆ ಇಟ್ಕೊಂಡಿದ್ದ ಕಷ್ಟ ಆಗೈತೆ. ಆಕಿನ್ನ ಊರು ಬಿಡ್ಸೋದಲ್ಲ. ಆಕಿನ್ನ ದೇಶನ ಬಿಡಿಸ್ಬೇಕಾಗೈತೆ. ದೇಶಾವರಿ ಕಳಿಸ್ಬೇಕಾಗೈತೆ ಆಕಿಗೆ. ನಾ ಒಂದಿಟ್ಟು ಹೋಗಿ ಬರ್ತೀನಿ ಹೊರಗೆ. ನೀನು ಕಿನ್ ಕರ್ಕೊಂಡು ಹೋಗಿ ಮಲಗಿಸಪ್ಪ. ತಲೆ ಕಿಶಬೇಡ. ನನ್ನ ಮೇಲೆ ನಂಬಿಕೆ ಐತಿಲ್ಲವ ನಿನಗ ಸುಜಾತ? ನಂಬಿಕೆ ಇದ್ರಿ ಅಂತೀರ? ನಡಿ ಒಳಗೆ ನಡಿ. ನೀನು ಅಡ್ಡಾಗ ಹೋಗಿ ಹೇಳ್ತೇನೆ. ಹ್ಞೂ ರೀ, ಕರ್ಕೊಂಡು ಹೋಗಲ್ಲ ವಿರೂಪಾಕ್ಷಿ, ಕರ್ಕೊಂಡು ಹೋಗಪ್ಪ. ಹ್ಞೂ ಕರ್ಕೊಂಡು ಹೋಗ್ತೀನಿ.